ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಡಿ ಪ್ರತಿ ಅಮಾವಾಸ್ಯೆಯಂದು ಎಲ್ಲರನ್ನು ಬೆಚ್ಚಿ ಬೀಳಿಸುವಂತ ನೈಜ ಘಟನೆ ಆಧಾರಿತ ಕಥೆಗಳು. ಹಾಗೆ ಬೆಲ್ ಐಕಾನ್ನ ಒತ್ತೋದಕ್ಕೆ ಮರಿಬೇಡಿ. ಕತೆ ಒಳಗೆ ಹೋಗೋಕ್ಕೂ ಮುಂಚೆ ಒಂದು ಡಿಸ್ಕ್ಲೇಮರ್. ನಾನು ಕತೆಯಲ್ಲಿ ಹೇಳಕ್ಕೆ ಹೋಗ್ತಿರೋ ಈ ಆ್ಯಕ್ಟ್ ಅಥವಾ ರಿಚುವಲ್ ಮಾಡಿದ್ರೆ ನಿಜಕ್ಕೂ ನೀವು ದೆವ್ವನ ನೋಡೋ ಸಾಧ್ಯತೆ ಇದೆ. ಅದಕ್ಕಾಗಿ ದಯವಿಟ್ಟು ಇದನ್ನು ಒಂದು ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಜುಕೇಷನಲ್ ಪರ್ಪಸ್ನೆಲ್ಲ ಅಷ್ಟೇ ನೋಡಿ ಹೊರತು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಂಡಿಯಾನಾದ ಹಾಕಿನ್ಸ್ ಅನ್ನೋ ಒಂದು ಊರು. ಅವತ್ತು ಬೆಳಗ್ಗೆ ನ್ಯಾನ್ಸಿ ಸ್ಕೂಲ್ಗೆ ಹೋಗಲಿಲ್ಲ. ಬದಲಾಗಿ ಬೇಗ ರೆಡಿಯಾಗಿ ಲೈಬ್ರರಿಗೆ ಹೋಗಿ ಬುಕ್ಸ್ ಓದ್ತಾ ಕೂತಿದ್ಲು. ಸಂಜೆ ಆಯಿತು. ಮನೆಗೆ ಬೇಗ ಬಂದು ಕಾಫಿ ಮುಗಿಸಿ ಕತ್ಲಾಗ್ತಿದ್ದ ಹಾಗೆ ಮೈಕ್ ಮನೆಗೆ ಓಡಿ ಹೋದ್ಲು. ಮೊದಲೇ ಮಾತಾಡ್ಕೊಂಡಿದ್ದ ಹಾಗೆ ವಿಲ್, ಡಸ್ಟಿನ್, ಮೈಕ್ ಮನೆಗೆ ಬಂದಿದ್ರು. ನ್ಯಾನ್ಸಿ ಬಂದ ತಕ್ಷಣ ವಿಲ್ ಹೇಳ್ದ, ನ್ಯಾನ್ಸಿ, ನೆನಪಿದೆ ಅಲ್ವಾ, ಇವತ್ತು ಕತೆ ನಿಂದೆ. ಅದು ನಿಜ ಕತೆ ಆಗಿರಬೇಕು, ಇಲ್ಲ ಅಂದರೆ ನೀನು ನಮಗೆ $100 ಕೊಡಬೇಕು ಅಂತ. ಹಾಂ ಗೊತ್ತಿದೆ, ಸ್ಟಾರ್ಟ್ ಮಾಡಲ ಅಂದ್ಲು ನ್ಯಾನ್ಸಿ. ಸರಿ, ಎಲ್ಲ ಲೈಟ್ ಆಫ್ ಮಾಡಿ ಕೂತ್ರು. ನ್ಯಾನ್ಸಿ ಕತೆ ಹೇಳಕ್ಕೆ ಶುರು ಮಾಡಿದ್ಲು. ಅದು 1516. ಇಂಗ್ಲೆಂಡ್ನ ಕಿಂಗ್ ಹೆನ್ರಿ ಮತ್ತು ಕ್ವೀನ್ ಕ್ಯಾಥರಿನ್ಗೆ ಒಂದು ಹೆಣ್ಣು ಮಗು ಹುಟ್ಟಿತು. ಇದುವರೆಗೂ ಹುಟ್ಟಿದಂಥ ಎಲ್ಲ ಮಗುಗಳಲ್ಲಿ ಬದುಕಿದ್ದು ಇದು ಮಾತ್ರ. ಅದಕ್ಕೆ ಇವರು ಮೇರಿ ಅಂತ ಹೆಸರಿಟ್ರು. ಸ್ಟಾರ್ಟಿಂಗ್ನಲ್ಲಿ ಅವಳನ್ನ ಅವ್ರ ಅಪ್ಪ ಅಮ್ಮ ತುಂಬ ಪ್ರೀತಿಯಿಂದಾನೇ ನೋಡ್ಕೋತಿದ್ರು. ಆದರೆ ಅವ್ರಿಗೆ ಮತ್ತೆ ಗಂಡು ಮಕ್ಕಳು ಹುಟ್ಟದೇ ಇರೋ ಕಾರಣ ಕ್ಯಾಥರಿನ್ ಮಗಳನ್ನ ಗಂಡು ಮಗನ ಥರನೇ ಎಲ್ಲ ವಿದ್ಯೆ ಕಲಿಸ್ತಾ ಬೆಳೆಸಿದ್ಲು. ಆದರೆ ಹೆನ್ರಿಗೆ ಮಾತ್ರ ಗಂಡು ಮಗು ಬೇಕು ಅನ್ನೋ ಹುಚ್ಚು ಹೋಗಿರ್ಲಿಲ್ಲ. ಅವತ್ತೊಂದಿನ ಆಗ್ಬಾರ್ದಾಗೋಯ್ತು. ಅವತ್ತಿಂದ ಮೇರಿ ಅವಳ ಜೀವನದಲ್ಲಿ ಸಂತೋಷ ಅನ್ನೋದನ್ನೇ ನೋಡ್ಲಿಲ್ಲ. ಏನಾಯ್ತು ಅಂದ್ರೆ ಹೆನ್ರಿ ಇನ್ನೊಂದು ಮಹಿಳೆ ಆ್ಯನ್ ಜೊತೆ ಲವ್ ಅಲ್ಲಿ ಬಿದ್ದು ಅವಳನ್ನ ಮದುವೆ ಆದ್ರು. ಮತ್ತೆ ಕ್ಯಾಥರಿನ್ನ ಡಿವೋರ್ಸ್ ಕೂಡ ಮಾಡಿದ್ರು. ಈಗ ಮೇರಿಗೆ ಡಿಸ್ಮೆನೋರಿಯಾ ಒಂದು ಕಾಯಿಲೆ ಬಂತು. ಇದರಿಂದ ಹೆಣ್ಮಕ್ಳಿಗೆ ಬರೋ ತಿಂಗಳಿನ ನೋವುಗಳು ಮೇರಿಗೆ ತುಂಬಾನೇ ಜಾಸ್ತಿ ಆಗೋದು. ಎಷ್ಟು ಅಂದರೆ ತಡ್ಕೊಳಕ್ಕಾಗದೇ ಇರೋಷ್ಟು. ಹೆನ್ರಿ ಈಗ ಮೇರಿನ ದ್ವೇಷಿಸಕ್ಕೆ ಪ್ರಾರಂಭಿಸಿದ್ರು. ನಾನು ನಿಮ್ಮಮ್ಮನ ಪ್ರೀತಿಯಿಂದ ಏನು ಮದುವೆ ಆಗಲಿಲ್ಲ, ಇವಳೇ ನನ್ನ ಹೆಂಡತಿ ಅಂತ ಮೇರಿನ ದೂರ ಮಾಡಿದ್ರು. ಹೆನ್ರಿಗೆ ಈಗ ಎಲಿಜಬೆತ್ ಅನ್ನೋ ಮಗಳು ಹುಟ್ಟಿದ್ಲು. ಈಗ ಮೇರಿ ಎಲಿಜಬೆತ್ಗೆ ಕೆಲಸದವಳಾಗೋದ್ಲು. ಹೆನ್ರಿ ಈಗ ಕ್ಯಾಥೋಲಿಕ್ ಧರ್ಮನ ಬಿಟ್ಟು ಪ್ರೊಟೆಸ್ಟೆಂಟ್ಗೆ ಸೇರ್ಕೊಂಡ್ರು. ಇಂಗ್ಲೆಂಡ್ನಲ್ಲಿ ಒಂದು ಹೊಸ ಚರ್ಚ್ನ ಸ್ಟಾರ್ಟ್ ಮಾಡಿದ್ರು. ಇನ್ನು ಈಗ ಅಲ್ಲಿನ ಜನ ತಮ್ಮ ರಾಜನ್ನ ಹಾಗೆ ಅವರ ಹೊಸ ಹೆಂಡತಿ ಆ್ಯನ್ನ ದ್ವೇಷಿಸಕ್ಕೆ ಪ್ರಾರಂಭಿಸಿದ್ರು. ಯಾಕೆ ಅಂದರೆ ಚೆನ್ನಾಗಿದ್ದಿದ್ದ ಸಂಸಾರನ ಇವಳು ಬಂದು ಒಡೆದ್ಲು, ಹಾಗೆ ರಾಜನ ದೇವರಿಂದ ದೂರ ಕರ್ಕೊಂಡು ಹೋದ್ಲು ಅಂತ. ಈಗ ಜನ ಮೇರಿನೇ ಹೀರೋ ಥರ ನೋಡ್ತಿದ್ರು. ಆದರೆ ಈಗ ಕ್ಯಾಥರಿನ್ ಸತ್ತೋದ್ಲು. ಇನ್ನೇನು ತಮ್ಮ ತಾಯಿ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ಲು ಮೇರಿ. ಆದರೆ ಹೆನ್ರಿ ತನ್ನ ಮಾತು ಕೇಳಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆ್ಯನ್ನ ಸಾಯಿಸ್ಬಿಟ್ರು. ಆದರೂ ಮೇರಿಗೆ ಅಧಿಕಾರ ಕೊಡಲಿಲ್ಲ. ಹೆನ್ರಿ ಮಗಳಿಗೆ ಮದುವೆ ಮಾಡೋ ಬದಲು ಮತ್ತೆ ಮದುವೆ ಆದ. ಕೊನೆಗೂ ಅವರಿಗೆ ಒಂದು ಗಂಡು ಮಗು ಹುಟ್ಟಿತು. ಹೆನ್ರಿ ಸತ್ತ ಮೇಲೆ 9 ವರ್ಷದ ಹುಡುಗನ್ನ ರಾಜ ಮಾಡಿದ್ರು. ಆದರೆ ಅನಾರೋಗ್ಯದಿಂದ ಆ ಮಗ ಕೂಡ ಸತ್ತ. ಕೊನೆಗೆ ಅಧಿಕಾರ ಈಗ ಮೇರಿ ಕೈಗೆ ಸಿಕ್ತು. ಜನ ಕೊನೆಗೂ ತಮ್ಮ ಮೆಚ್ಚಿನ ಮೇರಿ ರಾಣಿ ಆದ್ಲು ಅಂತ ಖುಷಿ ಪಟ್ರು. ಆದರೆ ಅವ್ರಿಗೆ ಈಗ ಮುಂದೆ ಕಾದಿರೋ ಅವಾಂತರ ಗೊತ್ತಿರಲಿಲ್ಲ. ಇಷ್ಟು ವರ್ಷ ಅವಳ ಮೈಯಲ್ಲಿ ಕುದೀತಿದ್ದ ರಕ್ತ, ಕೋಪ ಹೊರಗೆ ಬಂತು. ಅವಳ ಕಷ್ಟಕ್ಕೆ ಕಾರಣ ಆಗಿದ್ದು ಈ ಪ್ರೊಟೆಸ್ಟೆಂಟ್ಸೇ ಅಂತ ಅಲ್ಲಿರೋ ಪ್ರೊಟೆಸ್ಟೆಂಟ್ಸ್ನ ಜೀವಂತವಾಗಿ ತುಂಬಾ ಜನನ ಬೆಂಕಿ ಹಚ್ಚಿಕೊಂಡ್ಲು. ಈಗ ಫಿಲಿಪ್ ಮೇರಿನ ಮದುವೆ ಆದ್ರು. ಇನ್ನೇನು ತಂದೆ ಹತ್ರ ಸಿಗದಿದ್ದ ಪ್ರೀತಿ ಗಂಡನ ಹತ್ರ ಸಿಗತ್ತೆ ಅನ್ಕೊಂಡ್ಲು. ಆದರೆ ಅಲ್ಲೂ ಅವಳಿಗೆ ಸಂತೋಷ ಹಣೆಯಲ್ಲಿ ಬರ್ದಿರ್ಲಿಲ್ಲ. ಆಲ್ರೆಡಿ ಇದ್ದ ಕಾಯಿಲೆಯಿಂದನೋ ಅಥವಾ ಮನಸ್ಸಿನ ಮೇಲೆ ಆದ ಗಾಯಗಳಿಂದನೋ ಅಥವಾ ಆಲ್ರೆಡಿ 38 ವರ್ಷ ಆಗಿದ್ರಿಂದನೋ ಮೇರಿ ತನ್ನ ಅಂದನ ಕಳ್ಕೊಂಡಿದ್ಲು. ಮೇರಿ ತನ್ನ ಅಂದನ ಕಳ್ಕೊಂಡ್ಮೇಲೆ ದಿನ ಕನ್ನಡಿ ಮುಂದೆನೆ ಅಳ್ತಾ ಇದ್ಲು. ಫಿಲಿಪ್ ಕೂಡ ಮೇರಿನ ಅಷ್ಟೇನೂ ಪ್ರೀತಿ ಮಾಡ್ತಿರ್ಲಿಲ್ಲ. ಬರೀ ಅಧಿಕಾರ ಆಸೆಗೋಸ್ಕರ ಮದುವೆ ಆಗಿದ್ದ. ಸರಿ, ಅಟ್ಲೀಸ್ಟ್ ಮಗು ಹುಟ್ಟಿದ್ರೆ ಆದರೂ ಎಲ್ಲರೂ ನನ್ನ ಪ್ರೀತಿಸ್ಬೋದು ಅಂತ ಮೇರಿ ಕಾಯ್ತಿದ್ಲು. ಆದರೆ ಮೇರಿಯ ಕಾಯಿಲೆಯಿಂದ ಮಗು ಹುಟ್ಟೋದು ಕಷ್ಟ ಆಗಿತ್ತು. ಆದರೆ ಒಂದಿನ ಮೇರಿಯ ಮೆನ್ಸ್ಟ್ರುಯಲ್ ಸೈಕಲ್ ನಿಂತೋಯ್ತು. ದಪ್ಪ ಕೂಡ ಆದ್ಲು. ಅದನ್ನು ನೋಡಿ ತುಂಬ ಖುಷಿ ಪಟ್ಲು.
ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಎಲ್ಲರೂ ಹಾಗೆ ಮೇರಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಾನೆ ಅನ್ಕೊಂಡ್ರು. ಆದರೆ ಎಷ್ಟು ದಿನ ಆದರೂ ಯಾವುದೇ ಸೈನ್ಸ್ ಕಾಣಿಸ್ದೇ ಇರೋ ಕಾರಣ ಮೇರಿ ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತಾಯಿತು. ಕೆಲವು ದಿನ ಆದಮೇಲೆ ಮತ್ತೆ ಮೇರಿಯಲ್ಲಿ ಪ್ರೆಗ್ನೆನ್ಸಿ ಲಕ್ಷಣಗಳು ಕಾಣಿಸ್ಕೊಂಡು ಮತ್ತೆ ಜನ ಮೇರಿ ಈಗ ಪ್ರೆಗ್ನೆಂಟ್ ಅಂತ ತುಂಬ ಖುಷಿಪಟ್ರು. ಆದರೆ ಮೇರಿಗೆ ಗೊತ್ತಿತ್ತು ತಾನು ಪ್ರೆಗ್ನೆಂಟ್ ಅಲ್ಲ ಅಂತ. ಆದರೆ ಜನನ ನಂಬಿಸೋದಕ್ಕೋಸ್ಕರ ಮಗುಗೆ ಅಂತ ಒಂದು ರೂಮ್ ಮಾಡಿದ್ಲು, ಸರ್ವೆಂಟ್ಸ್ನ ಕೂಡ ಇಟ್ಟಿದ್ಲು. ಆದರೆ ಜನಕ್ಕೂ ಕಾದು ಕಾದು ಸಾಕಾಯ್ತು, ಮೇರಿಗೆ ಮಗು ಆಗಲೇ ಇಲ್ಲ. ಕೊನೆಗೂ ಅದೇ ಬೇಜಾರ್ನಲ್ಲೇ ಅದೇ ಕಾಯಿಲೆಯಿಂದನೇ ಮೇರಿ ಸತ್ಲು. ಮಧ್ಯದಲ್ಲಿ ಬಾಯಿ ಹಾಕ್ದ ಡಸ್ಟಿನ್, ಕತೆ ಎಲ್ಲ ಓಕೆ, ಆದರೆ ಇದರಲ್ಲಿ ದೆವ್ವ ಎಲ್ಲಿದೆ ಅಂದ. ಹಾಂ ಇದೆ, ಜನರ ನಂಬಿಕೆ ಪ್ರಕಾರ ಮೇರಿ ಅಷ್ಟು ಜನನ ಕೊಂದ್ಲಲ್ಲ, ಅದಾದ್ಮೇಲೆ ಅವಳಿಗೆ ದುಷ್ಟಶಕ್ತಿ ಬಂದಿದೆ ಅಂತೆ. ಈಗ ಯಾರಾದರೂ ರಾತ್ರಿ 3 ಗಂಟೆಗೆ ಕತ್ತಲಲ್ಲಿ ಒಂದೇ ಒಂದು ಕ್ಯಾಂಡಲ್ ಹಚ್ಚಿ ಕನ್ನಡಿ ಮುಂದೆ ನಿಂತ್ಕೊಂಡು ಬ್ಲಡಿ ಮೇರಿ ಅಂತ 3 ಸಲ ಕರೆದ್ರೆ ಅವಳು ಕನ್ನಡಿಯಲ್ಲಿ ಕಾಣಿಸ್ಕೊತಾಳಂತೆ. ಹಾಗೆ ಕನ್ನಡಿ ಒಳಗಡೆಯಿಂದ ಕೈ ಬಂದು ಎಳ್ಕೊಂಡು ಹೋಗ್ಬಿಡ್ತಾಳಂತೆ. ಹೇ, ಇದೆಲ್ಲ ಸುಳ್ಳು, ಸುಮ್ಮನೆ ಕತೆ ಕಟ್ಟಿದ್ಯಾ ಅಷ್ಟೇ, ದುಡ್ಡು ಕೊಡಬೇಕಾಗತ್ತೆ ಅಂತ ಏನೇನೋ ಸುಳ್ಳು ಕತೆ ಹೇಳ್ತಿದ್ಯಾ ಅಂದ ವಿಲ್. ಸರಿ, ನಾನು ಹೇಳೋದು ಸುಳ್ಳಾದರೆ ನೀನು ಇದನ್ನು ಟ್ರೈ ಮಾಡು, ಅಕಸ್ಮಾತ್ ಸುಳ್ಳಾದರೆ ನಾನೇ ನಿನಗೆ ದುಡ್ಡು ಕೊಡ್ತೀನಿ ಅಂದ್ಲು ನ್ಯಾನ್ಸಿ. ಆಯಿತು, ಚಾಲೆಂಜ್ ಅಂದು ಎಲ್ಲರೂ ಮನೆಗೆ ಹೋದರು. ಬೆಳಗ್ಗೆ ಆಯಿತು, ವಿಲ್ ಮನೆ ಮುಂದೆ ತುಂಬ ಜನ. ನ್ಯಾನ್ಸಿಗೆ ಭಯ ಆಯಿತು ಏನೋ ಅಂತ. ನೋಡಿದ್ರೆ ವಿಲ್ ಸತ್ತು ಹೋಗಿದ್ದಾನೆ. ಎಲ್ಲರೂ ನಾರ್ಮಲ್ ಡೆತ್ ಅಂದ್ಕೊಂಡು ಫ್ಯೂನರಲ್ ಎಲ್ಲ ಮುಗಿಸಿದ್ರು. ಆದರೆ ಫ್ರೆಂಡ್ಸ್ಗೆ ಅನುಮಾನ ಇವಳೇ ಏನೋ ಮಾಡಿದಾಳೆ ಅಂತ. ಯಾರೂ ನ್ಯಾನ್ಸಿನ ಮಾತಾಡಿಸ್ಲೇ ಇಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ನ್ಯಾನ್ಸಿಗೂ ತುಂಬ ಬೇಜಾರಾಯಿತು. ಯಾಕಂದರೆ ಅವಳಿಗೆ ಗೊತ್ತಿತ್ತು ಅವಳು ಓದಿದ ಕತೆ ನಿಜ, ಆದರೆ ಬ್ಲಡಿ ಮೇರಿ ಅಂತ ಯಾವುದೇ ದೆವ್ವ ಬರಲ್ಲ ಅಂತ. ಆದರೂ ಸ್ವಲ್ಪ ಅನುಮಾನ, ಅಥವಾ ನಿಜವಾಗ್ಲೂ ಬ್ಲಡಿ ಮೇರಿ ಏನಾದರೂ ಬರಬಹುದಾ? ಸರಿ, ಅನುಮಾನ ಯಾಕೆ, ಇವತ್ತು ರಾತ್ರಿನೇ ಟ್ರೈ ಮಾಡೋಣ ಅಂದ್ಕೊಂಡ್ಳು. ರಾತ್ರಿ 3 ಗಂಟೆ ಆಯಿತು. ಮನೆಯಲ್ಲಿ ಎಲ್ಲ ಮಲಗಿದ ಮೇಲೆ ಬಾತ್ರೂಮ್ಗೆ ಹೋದ್ಲು. ಲೈಟ್ ಎಲ್ಲ ಆಫ್ ಮಾಡಿ ಒಂದೇ ಒಂದು ಕ್ಯಾಂಡಲ್ ಹಚ್ಚಿದ್ಲು. ಕನ್ನಡಿ ಮುಂದೆ ನಿಂತು ಬ್ಲಡಿ ಮೇರಿ ಅಂದ್ಲು. ಏನೂ ಆಗಲಿಲ್ಲ, ನನಗೆ ಗೊತ್ತು ಎಲ್ಲ ಸುಳ್ಳು ಅಂದ್ಕೊಂಡು ಮತ್ತೆ ಬ್ಲಡಿ ಮೇರಿ ಅಂದ್ಲು. ಈಗ ಹೊರಗಡೆ ಏನೋ ಶಬ್ದ ಬಂದ ಹಾಗಾಯಿತು. ಕ್ಯಾಂಡಲ್ ಕೂಡ ಅಲ್ಲಾಡ್ತಿದೆ. ಈಗ ಸ್ವಲ್ಪ ಭಯ ಆಯಿತು, ಬಾಯಿ ಒಣಗ್ತಿದೆ. ಧೈರ್ಯ ತಂದ್ಕೊಂಡು 3ನೇ ಸಲ ಬ್ಲಡಿ ಮೇರಿ ಅಂದ್ಲು. ಆಗ ಇದು ಫ್ರೆಂಡ್ಸ್ ಬ್ಲಡಿ ಮೇರಿಯ ಕತೆ. ಈ ಕಥೆಯಲ್ಲಿ ಬರೋ ಬ್ಲಡಿ ಮೇರಿ ಕ್ಯಾರೆಕ್ಟರ್ ನಿಜವಾದ ಕತೆ, ಇಂಗ್ಲೆಂಡ್ನ ಫಸ್ಟ್ ಆಳಿದ ರಾಣಿಯ ಕತೆ. ಆದರೆ ಈ ಬ್ಲಡಿ ಮೇರಿ ಕನ್ನಡಿ ಕತೆ ಎಲ್ಲಿಂದ ಬಂತೋ ಯಾರಿಗೂ ಗೊತ್ತಿಲ್ಲ. ಆದರೆ ಮೇರಿ ಈ ಥರ ಕಾಣ್ತಾಳೆ ಅಂತ ಒಂದು ಗೇಮ್ ಥರ ಆಡ್ತಾರೆ. ಈಗ ಬ್ಲಡಿ ಮೇರಿ ನಿಜವಾಗ್ಲೂ ದೆವ್ವ ಆಗಿಲ್ಲ ಅಂತ ನಂಬೋಣ. ಮತ್ತೆ ಕನ್ನಡಿಯಲ್ಲಿ ಹೇಗೆ ಕಾಣ್ತಾಳೆ, ಇದ್ರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ ಏನು ಅನ್ನೋದನ್ನ ಹೇಳ್ತೀನಿ ಕೇಳಿ. ಈ ಗೇಮ್ನಲ್ಲಿ 2 ಸೈನ್ಸ್ ಥಿಯರೀಸ್ ಇದೆ. ಒಂದನೇದು, ಯಾವುದೇ ಮನುಷ್ಯನಿಗೆ ಆಗಲಿ ತುಂಬ ವೀಕೆಸ್ಟ್ ಟೈಮ್ ಅಂದರೆ ಅದು ರಾತ್ರಿ 3ರಿಂದ 4. ಇದೇ ಟೈಮ್ನಲ್ಲಿ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಲಿ, ಬಾಡಿಯಲ್ಲಿ ಯಾವುದೇ ಆರ್ಗನ್ ಡ್ಯಾಮೇಜ್ ಆಗಲಿ ಆಗಿ ಸಾಯ್ತಾರೆ ಅಂತ ಎಕ್ಸ್ಪೆರಿಮೆಂಟ್ಸ್ ಹೇಳುತ್ತೆ. ಇನ್ನು 2ನೇದು, ನಮ್ಮ ಬ್ರೈನ್ ಸುಮ್ಮನೆ ಐಡಲ್ ಆಗಿರೋದಕ್ಕೆ ಇಷ್ಟಪಡಲ್ಲ, ಅದು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಈಗ ಈ ಕಥೆನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ರಾತ್ರಿ 3 ಗಂಟೆಗೆ ಕತ್ಲೆ ಕೋಣೆಯಲ್ಲಿ ನ್ಯಾನ್ಸಿ ಒಂದೇ ಕ್ಯಾಂಡಲ್ ಅಂಟಿಸ್ತಾಳೆ. ಇಡೀ ರೂಮ್ ಕತ್ಲೆ, ಅದರಲ್ಲಿ ಕಾಣ್ತಿರೋದು ಮುಂದೆ ಕನ್ನಡಿಯಲ್ಲಿ ನ್ಯಾನ್ಸಿ ಮಾತ್ರ. ಸೈನ್ಸ್ ಪ್ರಕಾರ 10 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಕನ್ನಡಿಯಲ್ಲಿ ನಿಮ್ಮನ್ನು ನೀವೇ ನೋಡಿಕೊಂಡ್ರೆ ಬ್ರೈನ್ ಅದನ್ನೇ ನೋಡಿ ನೋಡಿ ಬೇಜಾರಾಗಿ ಕನ್ನಡಿಯಲ್ಲಿ ಅದೇ ಒಂದು ಆಕಾರನ ಸೃಷ್ಟಿ ಮಾಡುತ್ತಂತೆ. ಇದು ಕೂಡ ಎಕ್ಸ್ಪೆರಿಮೆಂಟ್ಸಿಂದ ಪ್ರೂವ್ ಆಗಿದೆ. ಈಗ ನ್ಯಾನ್ಸಿ ಆಲ್ರೆಡಿ ಭಯ ಪಟ್ಟಿದ್ದಾಳೆ. ಬ್ರೈನ್ನಲ್ಲಿ ಆಲ್ರೆಡಿ ಬ್ಲಡಿ ಮೇರಿಯ ಒಂದು ಆಕಾರನ ಊಹಿಸಿರ್ತಾಳೆ. ಈಗ ಕನ್ನಡಿಯಲ್ಲಿ ಏನೋ ಆಕಾರ ಕಾಣಿಸಿದಾಗ ಅದನ್ನ ಬ್ಲಡಿ ಮೇರಿನೇ ಬಂದ್ಲು ಅಂತ ಅನ್ಕೋತಾಳೆ. ಇನ್ನು ಅದು ಬಾಡಿಯ ವೀಕೆಸ್ಟ್ ಟೈಮ್ ಆಗಿರೋದ್ರಿಂದ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾಳೆ. ಇದು ಈ ಕಥೆಯ ಹಿಂದೆ ಇರೋ ಅಸಲಿ ಕಾರಣ. ನೋಡಿ, ಯಾವಾಗಲೂ ದೆವ್ವನೇ ಆಗಿರಬೇಕು ಅಂತ ಏನಿಲ್ಲ, ಕೆಲವೊಂದು ಸಲ ಸೈನ್ಸ್ ಕೂಡ ಅದರ ಹಿಂದೆ ಇರುತ್ತೆ.
ಅದಕ್ಕಾಗಿ ಇದನ್ನ ತುಂಬಾ ಜನ ಟ್ರೈ ಮಾಡಿ ಭಯದಿಂದ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ನೀವು ಇದನ್ನ ಟ್ರೈ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.